ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟಿನ ವ್ಲಾಗ್ ಯಾಕಪ್ಪ ಅಪ್ಲೋಡ್ ಮಾಡಿಲ್ಲಪ್ಪ ಅಂದರೆ ನನಗೆ ಡೆಲಿವರಿ ಆಯಿತು. ನನಗೆ ಯಾವ ಪಾಪು ಆಯಿತು ಏನು ಅಂತ ಕಮೆಂಟ್ ಆಗ್ತಾಯಿದ್ರಿ. ನನಗೆ 9 ಮಂತು 10 ಮಂತು ಸ್ಟಾರ್ಟ್ ಆದಾಗ ಮುಂದೆ ಹೇಳ್ತೀನಿ ಯಾವ ಪಾಪು ಆಯಿತು ಅಂತ. ಈ ವಿಡಿಯೋದಲ್ಲಿ ಪೂಜೆ ಮಾಡ್ತಾ ಇರೋದು ನಮ್ಮ ಚಿಕ್ಕಮ್ಮ. ಇದನ್ನು ಯಾಕೆ ಪೂಜೆ ಮಾಡ್ತಾರೆ ಅಪ್ಪ ಅಂದರೆ ನೀಳ ಅಂತ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ. ಕುರ್ಚಿ ಎಲ್ಲ ಇಟ್ಟು ಕಾಯಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ನೀಳ ಅಂತ ಮಾಡ್ತಾರೆ ಪಾಪುಗೆ. ಏನೋ ಹಣೆ ಬರಹ ಬರೀತಾರೆ ಅಂತ ಹೇಳ್ತಾರೆ. ಕೇಳಿದೆ ಅದ್ರ ಬಗ್ಗೆ. ಇಷ್ಟೇ ಹೇಳಿದ್ದು. ನಾನು ಇಷ್ಟಿನ ವೀಡಿಯೋ ಯಾಕೆ ಹಾಕಿದ್ದಿಲ್ಲಪ್ಪ ಅಂದರೆ ನನಗೆ ಟೈಮ್ ಸಿಕ್ಕಿದ್ದಿಲ್ಲ. ಈ ವಿಡಿಯೋನ ನಾನು ನಮ್ಮ ಚಿಕ್ಕಮ್ಮ ಮನೆಯಲ್ಲೇ ಮಾಡಿದ್ದು. ಡೆಲಿವರಿ ಆಗಿ 3 ಡೇಸ್ಗೆ ಹಾಸ್ಪಿಟಲಿಂದ ಸೀದಾ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ದು. ಯಾಕಪ್ಪ ನಾನು ನಮ್ಮಮ್ಮ ಮನೆಗೆ ಬೊಮ್ಮನಹಳ್ಳಿಗೆ ಬರಲಿಲ್ಲ ಅಂತ ಅಂದರೆ ಅಲ್ಲಿ ಒಲೆ ಮತ್ತು ಬೆಂಕಿ ಎಲ್ಲ ಕಾಸೋಕ್ಕೆ ಇದ್ದಿಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ದೆ. ನಮ್ಮ ಚಿಕ್ಕಮ್ಮ ಮನೇಲಿ 20 ಡೇಸ್ ಇದ್ದೆ. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಲಿಲ್ಲ ನನಗೆ. ವಿಡಿಯೋ ಮಾಡ್ಕೊಳ್ಲಿಲ್ಲ. ಅದಕ್ಕೋಸ್ಕರ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಬೊಮ್ಮನಹಳ್ಳಿಗೆ ಬಂದಿದ್ದೀನಿ. ಇದನ್ನು ನಮ್ಮ ಚಿಕ್ಕಮ್ಮ ಊರಲ್ಲೇ ಮಾಡಿದ್ದು ನೀಳ ಅಂತ. ಅದಾದಮೇಲೆ ಗಂಗಮ್ಮ ಕಳಿಸ್ತಾರೆ ಅಂತಾರೆ ನಮ್ಮ ಕಡೆ. ಅದನ್ನು ಕಳಿಸ್ಬಿಟ್ಟು ಇರೋ ಬರೋ ಫಂಕ್ಷನ್ನೆಲ್ಲ ಅಲ್ಲೇ ಮಾಡ್ಕೊಂಡ್ವಿ. ಏನಿಲ್ಲ ಇದು ಒಂದು ಮತ್ತು ಲಾಸ್ಟ್ ಗಂಗಮ್ಮ ಕಳಿಸ್ತಾರೆ. ಅರಿಶಿನ ಎಲ್ಲ ಹಚ್ತಾರೆ ನಮ್ಮ ಕಡೆ. ಅದನ್ನೆಲ್ಲ ಕಂಪ್ಲೀಟಾಗಿ ನಿಲ್ಲಿಸೋದು. ಗಂಗಮ್ಮ ಕಳಿಸಿ ಬಂದಮೇಲೆ ಬೆಂಕಿ ಕಾಸೋದು, ಒಲೆ ನೀರೇ ಸ್ನಾನ ಮಾಡಬೇಕು. ಅದಕ್ಕೋಸ್ಕರ ನಾವು ನಮ್ಮ ಬೊಮ್ಮನಹಳ್ಳಿಲಿ ನಾವಿರೋ ಮನೇಲಿ ಬಾಡಿಗೆ ಮನೇಲಿರೋ ಮನೆಗೆ ಹೋಗಲಿಲ್ಲ. ಸೀದಾ ಹಾಸ್ಪಿಟಲಿಂದನೇ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ವಿ. ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ವ್ಲಾಗ್ ಮಾಡೋಕ್ಕೆ ಕಂಫರ್ಟಬಲ್ ಆಗಲಿಲ್ಲ. ಅದಕ್ಕೋಸ್ಕರನೇ ಇಷ್ಟು ದಿನ ವಿಡಿಯೋ ಹಾಕಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಬರ್ತಾನೆ ಇರ್ತವೆ. ಪ್ಲೀಸ್ ಮುಂಚೆ ಥರ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಇನ್ಮೇಲೆ ಅದೇ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ನನಗೆ ಡೆಲಿವರಿ ಆಗಿದ್ದು ನಾರ್ಮಲ್ ಡೆಲಿವರಿ ಆಗಿದ್ದು. ಕೆಲವೊಬ್ಬರು ಕಮೆಂಟ್ ಆಗ್ತಾಯಿದ್ರಿ, ಒಂದು ವಿಡಿಯೋಗೆ ಹಾಕಿದ್ರಿ ನಿಮಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ಹೆಂಗೆ ಗೊತ್ತು ಅಂತ. ನನಗೆ ಸಿಮ್ಟಮ್ಸ್ ಎಲ್ಲ ಬಾಯ್ ಬೇಬಿದೇ ಇದ್ದಿತ್ತು. ಅದಕ್ಕೋಸ್ಕರನೇ ನನಗಂತೂ ಫುಲ್ ಕಾನ್ಫಿಡೆನ್ಸ್ ಇತ್ತು ಬಾಯ್ ಬೇಬಿನೇ ಆಗೋದು ಅಂತ. ನನಗೆ ಆಗಿರೋದು ಕೂಡ ಬಾಯ್ ಬೇಬಿನೇ ಆಗಿರೋದು. ನನಗೆ ಆಗಿರೋದು ಗಂಡು ಪಾಪುನೇ. ಪಾಪು ಎಲ್ಲ ಚೆನ್ನಾಗಿದೆ. ಪಾಪು ಹುಟ್ಟಿದಾಗ 2 kg 200 ಗ್ರಾಮ್ ಇದ್ದ. ಅದಕ್ಕೋಸ್ಕರ ಅವನ್ನ ಒಂದು ಸ್ವಲ್ಪ ಚಳಿಲೆಲ್ಲ ಬಿಡಬೇಡಿ, ಬೆಚ್ಚಗಿಡ್ರಿ ಅಂತ ಹೇಳಿದರು ಡಾಕ್ಟ್ರು. ಇವಾಗೆಲ್ಲ ಚೆನ್ನಾಗಿದ್ದಾನೆ. ಬೊಮ್ಮನಹಳ್ಳಿಗೆ ಬಂದಿದ್ದೀವಿ. ಇವಾಗ ನಮ್ಮ ಮನೆಗೆ ಬಂದಿದ್ದೀವಿ ಬಾಡಿಗೆ ಮನೆಗೆ. ಇಲ್ಲೆಲ್ಲ ಫುಲ್ ಕಂಫರ್ಟಬಲ್ ಆಗಿದೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ, ವ್ಲಾಗ್ ಮಾಡೋಕ್ಕೆ. ಅದಕ್ಕೋಸ್ಕರನೇ ಈ ವಿಡಿಯೋನ ಅಲ್ಲೇ ನಮ್ಮ ಚಿಕ್ಕಮ್ಮ ಮನೇಲೇ ಮಾಡಿದ್ದೆ. ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ. ಬೊಮ್ಮನಹಳ್ಳಿಗೆ ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ಕೊಂಡಿದ್ದೆ. ಇವಾಗ ನಾನು ನನ್ನ ಪಾಪು ಇಬ್ಬರು ಚೆನ್ನಾಗೇ ಇದ್ದೀವಿ. ಮತ್ತು ಒಲೆ ನೀರೇ ಸ್ನಾನ ಮಾಡಿ ಅರಿಶಿನ ಹಚ್ಕೊಂಡು ಎಲ್ಲ ಮುಗೀತು ಕಂಪ್ಲೀಟಾಗಿ. ಅದು ಮುಗಿದ್ಮೇಲೆ ನಾವು ಒಂದು ಸ್ವಲ್ಪ ನಮ್ಮ ಪಾಪುಗೆ ನೆಗಡಿ ಆದಂಗೆ ಆಗಿತ್ತು. ಅದಕ್ಕೋಸ್ಕರನೇ ಊರಿಗೆ ಬಂದುಬಿಟ್ವಿ. ನಮ್ಮ ಚಿಕ್ಕಮ್ಮ ಊರಲ್ಲಿ ನನಗೂ ಅಷ್ಟಕ್ಕೊಂದು ಕಂಫರ್ಟಬಲ್ ಇತ್ತು. ಬಟ್ ನನಗೆ ವಿಡಿಯೋ ಮಾಡ್ಕೊಳ್ಳೋಷ್ಟು ಪೇಷನ್ಸು ಮತ್ತು ನನಗೆ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ಇಷ್ಟು ದಿನ ವೀಡಿಯೋಸ್ ಅಪ್ಲೋಡ್ ಆಗ್ತಾಯಿರಲಿಲ್ಲ. ಇನ್ಮೇಲೆ ಹಾಕುತ್ತೆ. ನನಗಾಗಿರೋದು ಬಾಯ್ ಬೇಬಿನೇ. ಕೆಲವೊಬ್ಬರು ಕಮೆಂಟ್ ಆಗ್ತಾಯಿದ್ರಿ ಯಾವ ಪಾಪು ಆಯಿತು ಇನ್ನೂ ಆಗಿಲ್ವಾ ಅಂತ. ನನಗೆ 9ನೇ ತಾರೀಕು ನವೆಂಬರ್ 9ಕ್ಕೆ ಡೆಲಿವರಿ ಆಗಿದ್ದು. ನಮ್ಮ ಡೆಲಿವರಿ ವ್ಲಾಗ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಯಾವ ಥರ ಏನಾಯಿತು ಹಾಸ್ಪಿಟಲಲ್ಲಿ ಎಲ್ಲ. ಮುಂಚೆ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರಿ ನೆಕ್ಸ್ಟು ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇದು ನೀಳ ಯಾಕಪ್ಪ ಅಂದರೆ ಪಾಪು ಹಣೆ ಬರನ 6 ದಿನಕ್ಕೆ ಪಾಪು ಹುಟ್ಟಿ 3 ದಿನಕ್ಕೂ ಮಾಡ್ತಾರೆ, 6 ದಿನಕ್ಕೂ ಮಾಡ್ತಾರೆ. ಬಟ್ ನಾವು ಪಾಪು ಹುಟ್ಟಿ 3 ದಿನದಲ್ಲಿ ಹಾಸ್ಪಿಟಲಲ್ಲೇ ಇದ್ವಿ. ಅದಕ್ಕೋಸ್ಕರ ಇದನ್ನ ಮಾಡಿರಲಿಲ್ಲ. 6 ದಿನಕ್ಕೆ ಮಾಡಿದ್ರಾಯಿತು ಅಂತ 6 ದಿನಕ್ಕೆ ಮಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ. ಈ ಕುರ್ಚಿಗೆನೆಲ್ಲ ನಮ್ಮ ತಲೆ ದಿಂಬಿಗೆ ಇಡ್ತಾರೆ. ಯಾಕಪ್ಪ ಅಂತ ಗೊತ್ತಿಲ್ಲ. ಕಾಯೆಲ್ಲ ಹುರಿದ್ಬಿಟ್ಟು ತೊಂಬಿಗೆ ನೀರು ತುಂಬಿಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಈ ಥರ ಮಾಡ್ತಾರೆ. ಇದನ್ನು ಪಾಪು ಮೇಲೆ ಚೂಜಿ ಎಲ್ಲ ತೊಗೊಂಡು ಏನೇನೋ ಮಾಡಿದರು. ಬಟ್ ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇಷ್ಟಿನ ವಿಡಿಯೋ ಹಾಕಿರಲಿಲ್ಲ. ಇನ್ಮೇಲೆ ವಿಡಿಯೋ ಕಂಟಿನ್ಯೂ ಆಗಿ ಹಾಕ್ತೀನಿ. ಮತ್ತೆ ಒಂದು ಸಲ ಹೇಳ್ತೀನಿ, ನನಗಾಗಿರೋದು ಬಾಯ್ ಬೇಬಿನೇ.
ಬೆಳಗ್ಗೆ 11:30ಗೆ ಅವನು ಹುಟ್ಟಿದ್ದು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಡೆಲಿವರಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಆಗ್ತಾ ಇರ್ತವೆ. ನಿಮ್ಗೆ ಯಾವ ಥರ ಏನಾದರೂ ಕ್ವಶನ್ ಇದ್ದರೆ, ಯಾವ ಥರ ವ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ ಹಾಕ್ತೀನಿ. ಅದೇ ಥರನೇ ವ್ಲಾಗ್ ಮಾಡ್ತೀನಿ. ನಾವು ಪಾಪುನ ಹೆಂಗೆ ಸ್ನಾನ ಮಾಡಿಸ್ತೀವಿ, ನಮ್ಮ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೆ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ತಿಳ್ಕೊತಾ ಹೋಗ್ತೀರಾ. ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಇಷ್ಟು ನಾನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.